ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಮಂಚೇನಹಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಗಣೇಶನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಉಪಹಾರ, ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್ ಮಾತನಾಡಿ, ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಮಾಡಿದ್ದು 40 ವರ್ಷಗಳ ಸುದೀರ್ಘ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಪಕ್ಷವನ್ನ ಕಟ್ಟಿ ಬೆಳೆಸುವ ಕೆಲಸ ಮಾಡಿದ್ದಾರೆ. ಅವರ ಕಷ್ಟಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಆಡಳಿತವನ್ನ ನೀಡಿ ನಮ್ಮ ಭಾಗಕ್ಕೆ ಎತ್ತಿನಹೊಳೆ ನೀರನ್ನ ತರ್ತಾರೆ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕರಾಗಿದ್ದು, ಈಗಿನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ರೆ ನಮ್ಮ ಜಿಲ್ಲೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾರೆ ಎಂದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರು 22ನೇ ವಯಸ್ಸಿಗೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಆದಂಥ ದೇವೇಗೌಡರ ಮೇಲೆ ಚುನಾವಣೆಗೆ ನಿಂತು 5,000 ಮತಗಳಿಂದ ಪರಾಭವಗೊಂಡರು. 22ನೇ ವಯಸ್ಸಲ್ಲೇ ಅವರು ಎದೆ ಕಿಚ್ಚು ಹಿಂದಕ್ಕೆ ಹೋಗದಿರೋ ಅಜ್ಜೆ 22ನೇ ವರ್ಷಕ್ಕೆ ವಯಸ್ಸಲ್ಲಿ ತಿರುಗಿ ಚುನಾವಣೆಗೆ ನಿಂತ್ಕೊಂಡು ಮೊದಲನೇದಾಗಿ ಶಾಸಕರಾಗಿ ನಿಂತ್ಕೊಂಡು ಗೆದ್ದು ಅವತ್ತಿಂದ 40 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಾಳ ಆಗಿ ಏನೇ BJP ಅವರ ಇನ್ನೊಂದು ಏನೇ ಅವ್ರಿಗೆ ಒತ್ತಡ ಬಂದರೂ ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸುವಂಥ ಕೆಲಸ ಮಾಡಿದ್ದಕ್ಕೆ ಅವ್ರ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಇದು ಗೆಲುವು ಅವ್ರದ್ದೊಂದಲ್ಲ, ಇಡೀ ರಾಜ್ಯದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಅವರು ಮುಂದೆ ಇನ್ನೂ ಒಳ್ಳೆಯ ಆಡಳಿತ 2 ವರ್ಷದಲ್ಲಿ ಏನು ಎತ್ತಿನಹೊಳೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಚಾಲನೆಗೆ ತಂದು ಬಹುತೇಕ ಒಂದು 80% ಕಾರ್ಯ ಮುಗಿದಿರುತ್ತೆ. ಇನ್ನು 20% ಎತ್ತಿನಹೊಳೆ ಇರುತ್ತೆ. ಅದನ್ನು ಕಂಪ್ಲೀಟ್ ಮಾಡೋವಂಥ ಕೆಲಸ ಮಾಡಲಿ ಅವರು. ಆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ. ಹಾಗೆ ಏನವರು ಬೆಂಗಳೂರಿಗೆ ಮೇಕೆದಾಟು ನೀರು ತರುವಂಥ ಮಹತ್ವದ ಕಾರ್ಯ ಇಟ್ಕೊಂಡವ್ರೆ, ಅದು ಕೂಡ ಯಶಸ್ವಿ ಆಗುತ್ತೆ. ಮುಂದೆ 28ನೇ ಚುನಾವಣೆ ಬಹುಮತದಿಂದ ಕಾಂಗ್ರೆಸ್ ಪಕ್ಷನ ತರುವಂಥ ಶಕ್ತಿ ಅವರು ಮತ್ತು ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಆಗುತ್ತೆ ಅಂತೇಳಿ ಆಶಾಭಾವನೆ ಇಟ್ಕೊಂಡು ಇವತ್ತು ನಮ್ಮ ತಾಲೂಕು ಮಂಚೇನಹಳ್ಳಿ ತಾಲೂಕು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೆಲ್ಲ ಇವತ್ತು ಅವ್ರಿಗೆ ನಮ್ಮ ಪಕ್ಷಕ್ಕೆ ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಗಣೇಶನ ಗುಡಿಯಲ್ಲಿ ಪೂಜೆ ಹಮ್ಮಿಕೊಂಡು ಅನ್ನದಾನ ಮಾಡಿ ಇವತ್ತು ಅವರು ಒಂದು ಖುಷಿನ ಹಂಚ್ಕೊತಾ ಇದ್ದಾರೆ. ಶಶಿಕಿರಣ್, CTV ನ್ಯೂಸ್, ಮಂಚೇನಹಳ್ಳಿ.